ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸುಮಾರು 60 ಕೋಟಿ ಜನ ಪಾಲ್ಗೊಂಡಿರೋ ಕುಂಭಮೇಳಕ್ಕೆ ಸಂಬಂಧಪಟ್ಟಂತೆ ಆಘಾತಕಾರಿ ರಿಪೋರ್ಟ್ಸ್ ಹೊರಬರ್ತಾ ಇವೆ. ಕುಂಭಮೇಳದಲ್ಲಿ ಪವಿತ್ರ ಸ್ನಾನ ಮಾಡ್ತಾ ಇರೋ ಮಹಿಳೆಯರ ಖಾಸಗಿತನಕ್ಕೆ ಧಕ್ಕೆ ಮಾಡಿದ್ದಾರೆ ಕೆಲ ದುಷ್ಟರು. ಮಹಿಳೆಯರು ನದಿಯಲ್ಲಿ ಸ್ನಾನ ಮಾಡ್ತಿರೋದನ್ನ ಹಾಗೂ ಬಟ್ಟೆ ಬದಲಾಯಿಸ್ತಿರೋದನ್ನ ಫೋಟೋ ಮತ್ತು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಅವುಗಳನ್ನ ಸೇಲ್ ಮಾಡ್ತಿದ್ದಾರೆ ಅಂತ ರಿಪೋರ್ಟ್ಸ್ ಬರ್ತಾ ಇವೆ. ಅಲ್ಲದೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ನ ಕೆಲ ಅಕೌಂಟ್ಗಳು ಇಂಥ ಚಿತ್ರಗಳನ್ನ, ಮಹಿಳೆಯರ ಖಾಸಗಿ ದೃಶ್ಯಗಳನ್ನ ಸರ್ಕ್ಯುಲೇಟ್ ಮಾಡ್ತಾ ಇದ್ದಾರೆ. ಫೆಬ್ರವರಿ 12 ಮತ್ತು 18 ನಡುವೆ ಭಾರತದಲ್ಲಿ ಈ ಕುರಿತು ಜನರು ಸರ್ಚ್ ಮಾಡೋದು ಕೂಡ ಜಾಸ್ತಿ ಆಗಿದೆ ಅಂತ ಖುದ್ದು ಟೆಲಿಗ್ರಾಮ್ ಹೇಳಿದೆ. ಅಲ್ಲದೆ ಇಂತಹ ವಿಡಿಯೋಗಳ ಮಾರಾಟ ಕೂಡ ನಡೀತಾ ಇದೆ. ಸುಮಾರು 1999 ರೂಪಾಯಿನಿಂದ 3000 ರೂಪಾಯಿ ರೇಟ್ನಲ್ಲಿ ಮಾರಾಟ ಆಗ್ತಾ ಇದೆ ಅನ್ನೋ ಆಘಾತಕಾರಿ ವಿಚಾರ ಹೊರಬಿದ್ದಿದೆ. ಇದನ್ನು ಖರೀದಿ ಮಾಡೋಕೆ ನಮ್ಮ ಜನರ ಹತ್ರ ದುಡ್ಡಿದೆ ನೋಡಿ. ಇದರಿಂದ ಕುಂಭಮೇಳಕ್ಕೆ ಹೋಗುವ ಹೆಣ್ಮಕ್ಕಳು ಈಗ ಮುಜುಗರದ ಪರಿಸ್ಥಿತಿಯನ್ನು ಫೇಸ್ ಮಾಡುವಂತಾಗಿದೆ. ಈ ವಿಚಾರವಾಗಿ 2 ಸೋಷಿಯಲ್ ಮೀಡಿಯಾ ಅಕೌಂಟ್ಗಳ ವಿರುದ್ಧ ಇದೀಗ ಯುಪಿ ಪೊಲೀಸರು ಕೇಸ್ ಕೂಡ ಹಾಕಿದ್ದಾರೆ. ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಆದರೆ ಮತ್ತೊಂದು ಟೆಲಿಗ್ರಾಮ್ ಅಕೌಂಟ್. ಈ ಇನ್ಸ್ಟಾಗ್ರಾಮ್ ಅಕೌಂಟ್ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯೋಕೆ ಯುಪಿ ಪೊಲೀಸರು ಮೆಟಾ ಸಂಸ್ಥೆಯನ್ನ, ಅಂದ್ರೆ ಫೇಸ್ಬುಕ್ನ ಮಾತೃ ಸಂಸ್ಥೆ, ಅವ್ರಿಗೂ ಕೂಡ ಯುಪಿ ಪೊಲೀಸರು ಈಗ ಸಂಪರ್ಕ ಮಾಡಿದ್ದಾರೆ. ಡೀಟೇಲ್ಸ್ ಬೇಕು, ಸ್ವಲ್ಪ ತನಿಖೆ ಮಾಡ್ತಾ ಇದ್ದೀವಿ ಅಂತ. ಹೀಗಾಗಿ ಕೋಟ್ಯಂತರ ಭಕ್ತರಿಗೆ, ಕುಂಭಮೇಳಕ್ಕೆ ಹೋಗಿದ್ದ ಭಕ್ತರಿಗೆ, ಅದರಲ್ಲೂ ಕೂಡ ಮಹಿಳಾ ಭಕ್ತರಿಗೆ ಅದು ಧಾರ್ಮಿಕ ಶ್ರದ್ಧೆ ಮತ್ತು ಭಕ್ತಿ ವಿಚಾರ ಅಲ್ಲ. ಅಂಥದ್ರಲ್ಲಿ ಈ ರೀತಿ ಕೆಲವರು ಮಾಡೋ ದುಷ್ಟ ಕೃತ್ಯಗಳಿಂದ ಅವರಿಗೆ ಮುಜುಗರ ಹಾಗೂ ಅಸಹನೆ ಉಂಟಾಗಿ ಆಗತ್ತೆ. ಇನ್ನೊಂದು ಕಡೆ ಇದೇ ಯುಪಿ ಪೊಲೀಸರು ಕುಂಭಮೇಳದ ಬಗ್ಗೆ ಫೇಕ್ ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದ ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ವಿರುದ್ಧ ಎಫ್ಐಆರ್ ಮಾಡಿದ್ದಾರೆ. ಹೀಗಂತ ಮಹಾಕುಂಭದ ಡಿಐಜಿ ವೈಭವ್ ಕೃಷ್ಣ ಹೇಳಿದ್ದಾರೆ. ಏನೋ ಕುಂಭಮೇಳ ಶುರುವಾದಾಗಿನಿಂದ ಅಂದ್ರೆ ಜನವರಿ 13ನೇ ತಾರೀಕಿನಿಂದ ಇದುವರೆಗೆ ಸ್ವಚ್ಛತೆಗಾಗಿ 3.5 ಲಕ್ಷ ಕೆಜಿ ಬ್ಲೀಚಿಂಗ್ ಪೌಡರ್, 75,600 ಲೀಟರ್ ಫಿನಾಯಿಲ್ ಮತ್ತು ಕೀಟಗಳನ್ನು ನಿಯಂತ್ರಿಸೋಕೆ 41,000 ಕೆಜಿ ಮೆಲಾಥಾಯಿನ್ ಬಳಸಲಾಗಿದೆ. ಏನೋ ಮೇಳದ ಪ್ರದೇಶ ಸ್ಯಾನಿಟೈಸ್ ಮಾಡೋಕೆ ಖಾಸಗಿ ಮತ್ತು ಸರ್ಕಾರಿ ಸಂಸ್ಥೆಗಳು ಸೇರಿ 1 ಕೋಟಿಗೂ ಅಧಿಕ ಲೀಟರ್ ಕ್ಲೀನಿಂಗ್ ಸೊಲ್ಯೂಷನ್ ಬಳಸಿದ್ದಾರೆ. ಏನೋ ಶೌಚಾಲಯದ ಸ್ಯಾನಿಟೇಷನ್ಗೆ ಅಡ್ವಾನ್ಸ್ಡ್ ಆಕ್ಸಿಡೇಷನ್ ಟೆಕ್ನಾಲಜಿ ಅಭಿವೃದ್ಧಿಗೆ ಯುಪಿ ಸರ್ಕಾರ ಬೆಂಗಳೂರು ಯೂನಿವರ್ಸಿಟಿಯೊಂದಿಗೆ ಕೆಲಸ ಮಾಡ್ತಾ ಇದೆ. ಅತ್ತ ಪ್ರಯಾಗ್ರಾಜ್ನ ಬಸ್ವರ್ ಘಟಕದಲ್ಲಿ ಪ್ರತಿದಿನ ಸುಮಾರು 650 ಮೆಟ್ರಿಕ್ ಟನ್ ಕಸ ಸಂಸ್ಕರಿಸಲಾಗ್ತಾ ಇದೆ. ಇನ್ನೊಂದು ಕಡೆ ಉತ್ತರ ಪ್ರದೇಶದಲ್ಲಿ 2017ರಲ್ಲಿ ಯೋಗಿ ಆದಿತ್ಯನಾಥ್ ಆಡಳಿತಕ್ಕೆ ಬಂದ ಮೇಲೆ ದ್ವಿಶತಕ ಅಂದ್ರೆ 220ಕ್ಕೂ ಅಧಿಕ ಕ್ರಿಮಿನಲ್ಗಳನ್ನ ಎನ್ಕೌಂಟರ್ನಲ್ಲಿ ಮುಗಿಸಲಾಗಿದೆ. ಟೋಟಲ್ ಎನ್ಕೌಂಟರ್ಗಳ ಸಂಖ್ಯೆ ಅಲ್ಲ ಇದು. ಎನ್ಕೌಂಟರ್ನಲ್ಲಿ ಎಷ್ಟು ಕ್ರಿಮಿನಲ್ಗಳನ್ನ ಹತ್ಯೆ ಮಾಡಲಾಗಿದೆ ಅನ್ನೋ ನಂಬರ್ ಇದು 220. ಎನ್ಕೌಂಟರ್ಗಳ ಸಂಖ್ಯೆ 10,000 ದಾಟಿದೆ ಯೋಗಿ ಬಂದ್ಮೇಲೆ ಯುಪಿಯಲ್ಲಿ. ಹೀಗಂತ ಯುಪಿ ಹಣಕಾಸು ಸಚಿವ ಸುರೇಶ್ ಕುಮಾರ್ ಖನ್ನಾ ಹೇಳಿದ್ದಾರೆ. ಅಲ್ಲದೆ ಇದೇ ಅವಧಿಯಲ್ಲಿ ಉತ್ತರ ಪ್ರದೇಶದ ವಿವಿಧ ಭಾಗದಲ್ಲಿ ಕ್ರಿಮಿನಲ್ಸ್ ಗುರಿಯಾಗಿಸಿ ನಡೆಸಿದ ಕಾರ್ಯಾಚರಣೆಯಲ್ಲಿ 8,022 ಅಪರಾಧಿಗಳಿಗೆ ಗಾಯಗಳಾಗಿವೆ, ಏಟು ಕೊಡಲಾಗಿದೆ. ಇನ್ನು 68 ಮಾಫಿಯಾಗೆ ಸಂಬಂಧಪಟ್ಟ ಕ್ರಿಮಿನಲ್ಗಳ ಮೇಲಿದ್ದ 73 ಕೇಸ್ಗಳಲ್ಲಿ ಶಿಕ್ಷೆ ಕೂಡ ಆಗಿದೆ ಅಂತ ಯೋಗಿ ಸರ್ಕಾರ ಡೇಟಾ ಕೊಟ್ಟಿದೆ. ಸ್ನೇಹಿತರೆ, ಫುಲ್ ನ್ಯೂಸ್ನಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಸಂಗತಿ. ಎಲ್ರಿಗೂ ಗೊತ್ತಿರೋ ಹಾಗೆ ಎಐ ನಮ್ಮೆಲ್ಲರ ಭವಿಷ್ಯಕ್ಕೆ ಸೂಪರ್ ಸ್ಪೀಡ್ ನಲ್ಲಿ ಎಂಟ್ರಿ ಕೊಡ್ತಾ ಇದೆ. ಅದೆಷ್ಟೇ ಖರ್ಚಾಗ್ಲಿ ಎಐ ಟೂಲ್ಸ್ ಕಲಿಯಲೇಬೇಕು ಅಂತ ಪ್ರತಿಯೊಬ್ಬರು ಮುಂದಾಗ್ತಿದ್ದಾರೆ. ಸೊ ನಿಮಗೂ ಇದರ ಆಸಕ್ತಿ ಇದ್ರೆ ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಔಟ್ ಸ್ಕಿಲ್ ವಿಶೇಷ ಅವಕಾಶ ಮಾಡಿಕೊಡ್ತಾ ಇದೆ. mastmaga.comನ ಆರಂಭದ ವೀಕ್ಷಕರಿಗೆ ಇದು ಫ್ರೀ ಇರುತ್ತೆ. 1 ರೂಪಾಯಿನೂ ಖರ್ಚು ಮಾಡಬೇಕಾಗಿಲ್ಲ. ಜಸ್ಟ್ ನಿಮ್ಮ ವೀಕೆಂಡ್ ಮೀಸಲಿಟ್ರೆ ಆಯ್ತು. 3 ದಿನಗಳ ಕಾಲ ಫ್ರೀ ಆಗಿ ಎಐ ಟ್ರೈನಿಂಗ್ ನೀಡೋ ಪ್ರೋಗ್ರಾಮ್ ಅನ್ನ ಆಫರ್ ಮಾಡ್ತಿದ್ದಾರೆ. ಬರೋಬ್ಬರಿ 16 ಗಂಟೆಗಳ ಈ ಟ್ರೈನಿಂಗ್ ಇದೇ ಫೆಬ್ರವರಿ 21 ಮತ್ತು 22ನೇ ತಾರೀಕು ಇರುತ್ತೆ. ಸಾಮಾನ್ಯವಾಗಿ ಸುಮಾರು 5,000 ರೂಪಾಯಿ ವ್ಯಾಲ್ಯೂನ ಕೋರ್ಸ್ ಇದು. ಅದನ್ನ ನಾವು ಫ್ರೀ ಆಗಿ ಕೊಡ್ತಾ ಇದೀವಿ ಅಂತ ಔಟ್ ಸ್ಕಿಲ್ ಹೇಳ್ತಾ ಇದೆ. ಇಲ್ಲಿ ಪ್ರಾಂಪ್ಟ್ ಎಂಜಿನಿಯರಿಂಗ್, ಕೋಡಿಂಗ್ ಬಳಸದೆ ಡೇಟಾ ಅನಾಲಿಸಿಸ್, ಎಐ ಬಳಸಿ ಇಮೇಜ್ ಮತ್ತು ವಿಡಿಯೋ ಕ್ರಿಯೇಟ್ ಮಾಡೋದು, ಹೀಗೆ 20ಕ್ಕೂ ಅಧಿಕ ಎಐ ಟೂಲ್ಸ್ ಅನ್ನ ಹೇಳ್ಕೊಡ್ತಾರೆ. ಈಗ ಆಲ್ರೆಡಿ 40 ವಿವಿಧ ರಾಷ್ಟ್ರಗಳ ಟೆಕ್, ಸೇಲ್ಸ್, ಮಾರ್ಕೆಟಿಂಗ್, HR ಆಪರೇಷನ್ಸ್, ಬಿಸ್ನೆಸ್ ಹೀಗೆ ಎಲ್ಲ ಸೆಕ್ಟರ್ನಲ್ಲಿ ಕೆಲಸ ಮಾಡೋ 1 ಲಕ್ಷಕ್ಕೂ ಅಧಿಕ ಜನ ಇಂತಹ ಟ್ರೈನಿಂಗ್ ಕ್ಲಾಸ್ ಅನ್ನ ಅಟೆಂಡ್ ಮಾಡಿದ್ದಾರೆ. ಯಾರು ಬೇಕಾದ್ರೂ ಕೂಡ ಕಲಿಬಹುದು. ಫ್ರೆಶರ್ಸ್ ಕೂಡ ಕಲಿತು ಹೊಸ ಸ್ಕಿಲ್ ಸೆಟ್ಸ್ ಅನ್ನ ಆಡ್ ಮಾಡಿಕೊಂಡು ಜಾಬ್ ಮಾರ್ಕೆಟ್ಗೆ ಕಾಲಿಡಬಹುದು. ಸ್ಲಾಟ್ಸ್ ಬೇಗ ಫಿಲ್ ಆಗ್ತಾ ಇದೆ. ಸೆಷನ್ ನ ಇಂಟ್ರೊಡಕ್ಷನ್ ಕಾಲ್ ಶುಕ್ರವಾರದಿಂದ ಶುರುವಾಗ್ತಾ ಇದೆ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತು ಪಿನ್ ಮಾಡಿರೋ ಕಮೆಂಟ್ ನಲ್ಲಿದೆ. ಆಸಕ್ತರು ಈ ಕೂಡಲೇ ರಿಜಿಸ್ಟರ್ ಆಗಬಹುದು. ಬನ್ನೀಗ ಫುಲ್ ನ್ಯೂಸ್ ನಲ್ಲಿ ಮುಂದುವರಿಯೋಣ.
ಭಾರತ ಹಾಗೂ ಅಫ್ಘಾನ್ನ ತಾಲಿಬಾನ್ ಸರ್ಕಾರಕ್ಕೆ ಸಂಬಂಧಪಟ್ಟ ಸ್ಫೋಟಕ ವಿಚಾರ ಹೊರಬಿದ್ದಿದೆ. ಶೀಘ್ರದಲ್ಲಿ ಭಾರತದಲ್ಲಿ ತಾಲಿಬಾನ್ ಆಡಳಿತದ ಉನ್ನತ ಪ್ರತಿನಿಧಿಗಳನ್ನ ಇಟ್ಟುಕೊಳ್ಳೋಕೆ ಭಾರತ ಒಪ್ಪಿಕೊಳ್ಳುತ್ತೆ ಅಂತ ವರದಿಯಾಗ್ತಾ ಇದೆ. ಒಂದು ರೀತಿ ಮಾನ್ಯತೆ ಕೊಟ್ಟ ಹಾಗೇನಾದ್ರೂ ಮಾಡಿದ್ರೆ. ಈಗ ಆಲ್ರೆಡಿ ದಿಲ್ಲಿಯಲ್ಲಿರುವ ಅಫ್ಘಾನ್ ರಾಯಭಾರ ಕಚೇರಿಯನ್ನ ನೋಡಿಕೊಳ್ಳೋಕೆ ತಾಲಿಬಾನಿಗಳು ಇಬ್ಬರು ಅಧಿಕಾರಿಗಳನ್ನ ಐಡೆಂಟಿಫೈ ಮಾಡಿದಾರಂತೆ. ಕತರ್ನ ದೋಹಾದಲ್ಲಿ ಅಫ್ಘಾನ್ನ ರಾಯಭಾರಿಯಾಗಿ ಕೆಲಸ ಮಾಡ್ತಿರೋ 10 ವರ್ಷ ಅನುಭವವನ್ನು ಹೊಂದಿರೋ ನಾಜೀಬ್ ಶಾಹೀನ್ ಹಾಗೂ ತಾಲಿಬಾನಿಗಳ ವಿದೇಶಾಂಗ ವ್ಯವಹಾರ ಇಲಾಖೆಯಲ್ಲಿ ಕೆಲಸ ಮಾಡ್ತಿರೋ ಶೌಕತ್ ಅಹಮದ್ ಜಾಯ್ ದಿಲ್ಲಿಯಲ್ಲಿ ಪ್ರತಿನಿಧಿಗಳಾಗಿ ವರ್ಕ್ ಮಾಡಬಹುದು. ಇದಕ್ಕೆ ಭಾರತದ ಒಪ್ಪಿಗೆ ಒಂದೇ ಬಾಕಿ ಅನ್ನೋ ರಿಪೋರ್ಟ್ಸ್ ಬರ್ತಾ ಇವೆ. ಅಲ್ಲದೆ ಭಾರತ ಅಫ್ಘಾನ್ ತಾಲಿಬಾನಿಗಳನ್ನ ರಾಜತಾಂತ್ರಿಕರು ಅಂತ ಪರಿಗಣಿಸೋದಿಲ್ಲ. ಅವರು ಓಡಾಡೋ ವಾಹನಗಳ ಮೇಲೆ ಯಾವುದೇ ಧ್ವಜ ಕೂಡ ಹಾರೋದಿಲ್ಲ ಅಂತಾನೂ ಹೇಳ್ತಿದ್ದಾರೆ. ಅಂದಹಾಗೆ 2021ರಲ್ಲಿ ಅಫ್ಘಾನ್ನಲ್ಲಿ ತಾಲಿಬಾನಿಗಳು ಅಧಿಕಾರಕ್ಕೆ ಬಂದಾಗಿನಿಂದ ರಷ್ಯಾ, ಚೈನಾ, ಪಾಕ್ ಸೇರಿದಂತೆ ಕೆಲ ದೇಶಗಳು ಮಾತ್ರ ಅವರಿಗೆ ರಾಜತಾಂತ್ರಿಕ ಮಾನ್ಯತೆಯನ್ನ ಕೊಟ್ಟಿವೆ. ಭಾರತ ಸೇರಿದಂತೆ ಹಲವು ರಾಷ್ಟ್ರಗಳು ತಾಲಿಬಾನಿ ಸರ್ಕಾರವನ್ನ ಅಫಿಷಿಯಲ್ ಆಗಿ ರೆಕಗ್ನೈಸ್ ಮಾಡಿಲ್ಲ. ಹೀಗಾಗಿ ಭಾರತ ಕಾಬೂಲ್ನಲ್ಲಿರುವ ತಮ್ಮ ರಾಯಭಾರ ಕಚೇರಿಯನ್ನ ಕೂಡ ಶಟ್ ಡೌನ್ ಮಾಡಿತ್ತು. ಜೊತೆಗೆ ಅಫ್ಘಾನಿಸ್ತಾನದಲ್ಲಿ ತಾನು ಹೂಡಿಕೆ ಮಾಡಿದ್ದ 500ಕ್ಕೂ ಅಧಿಕ ಅಭಿವೃದ್ಧಿ ಯೋಜನೆಗಳನ್ನು ಸ್ಟಾಪ್ ಮಾಡಿತ್ತು. ಆದರೂ ತಾಲಿಬಾನಿಗಳ ಅಫ್ಘಾನಿಸ್ತಾನಕ್ಕೆ ಮಾನವೀಯ ನೆರವನ್ನ ಕೊಡೋದನ್ನ, ತಿನ್ನೋಕೆ, ಆಮೇಲೆ ಈ ಔಷಧಿಗೆ ಹೆಲ್ಪ್ ಮಾಡೋದನ್ನ ಭಾರತ ಮುಂದುವರಿಸಿತ್ತು. ಇನ್ನು ಕಳೆದ ಜನವರಿಯಲ್ಲಷ್ಟೇ ಕತರ್ನ ದೋಹಾದಲ್ಲಿ ಭಾರತ ತಾಲಿಬಾನ್ ಅಧಿಕಾರಿಗಳು ಮೀಟ್ ಆಗಿ ದ್ವಿಪಕ್ಷೀಯ ವ್ಯಾಪಾರವನ್ನ ಶುರು ಮಾಡೋ ಬಗ್ಗೆ ಒಪ್ಪಿಗೆಯನ್ನ ಕೊಟ್ಟಿದ್ರು. ಇತ್ತೀಚೆಗಷ್ಟೇ ಅಫ್ಘಾನ್ ಪ್ರಜೆಗಳಿಗೆ ಮುಂಬೈನಲ್ಲಿ ಕಾನ್ಸುಲರ್ ಸೇವೆ ಅಂದ್ರೆ ವೀಸಾ ಇನ್ನಿತರ ಸೇವೆಗೆ ಸಂಬಂಧಪಟ್ಟಂತೆ ಕೆಲಸ ಮಾಡೋಕೆ ತಾಲಿಬಾನಿಗಳು ತಮ್ಮ ಅಧಿಕಾರಿಗಳನ್ನ ಕಳಿಸ್ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಈ ಮಾಹಿತಿ ಸಿಗ್ತಾ ಇದೆ. ಇದರ ಬಗ್ಗೆ ಭಾರತ ಸರ್ಕಾರದಿಂದ ಅಧಿಕೃತವಾಗಿ ಏನೂ ಹೇಳಿಕೆ ಪ್ರಕಟ ಆಗಿಲ್ಲ. ಆದರೆ ಇದೇನಾದರೂ ನಿಜವಾದರೆ ರಾಜತಾಂತ್ರಿಕವಾಗಿ ಭಾರತದ ದೊಡ್ಡ ಹೆಜ್ಜೆ ಅಂತಲೇ ಪರಿಗಣಿಸಬೇಕಾಗತ್ತೆ. ಯಾಕಂದ್ರೆ ಸದ್ಯ ಅಫ್ಘಾನಿಸ್ತಾನದಲ್ಲಿ ಚೀನಾ ತುಂಬಾ ಆಳವಾಗಿ ಪ್ರಭಾವ ಹೆಚ್ಚಿಸಿಕೊಳ್ತಾ ಇದೆ. ಈಗ ಆಲ್ರೆಡಿ ಭಾರಿ ಪ್ರಮಾಣದ ಹೂಡಿಕೆ ಮಾಡಿ ಅಲ್ಲಿ ಮೈನಿಂಗ್ ಮಾಡ್ತಾ ಇದೆ. ಇತ್ತ ಪಾಕಿಸ್ತಾನದ ಜೊತೆಗೆ ತಾಲಿಬಾನಿಗಳು ಸಂಬಂಧ ಹಾಳು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಪಾಕ್ ಮತ್ತು ಚೀನಾವನ್ನ ಕೌಂಟರ್ ಮಾಡೋಕೆ ಇದು ಪ್ರಮುಖ ಹೆಜ್ಜೆಯಾಗಲಿದೆ. ಇನ್ನು ದಿಲ್ಲಿಯ ನೂತನ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ದಿಲ್ಲಿಯ ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾ ಪ್ರಮಾಣ ವಚನವನ್ನು ಬೋಧಿಸಿದ್ದಾರೆ. ಈ ಮೂಲಕ ಸುಷ್ಮಾ ಸ್ವರಾಜ್, ಶೀಲಾ ದೀಕ್ಷಿತ್, ಅತಿಶಿ ಬಳಿಕ ದಿಲ್ಲಿಯಲ್ಲಿ ಮತ್ತೆ ಮಹಿಳಾ ಸಿಎಂ ಆಡಳಿತ ಶುರುವಾಗಿದೆ. ಉಳಿದಂತೆ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ನ್ಯೂಡೆಲ್ಲಿ ಕ್ಷೇತ್ರದಲ್ಲಿ ಗೆದ್ದಿರೋ ಪರ್ವೇಶ್ ವರ್ಮಾ ಡಿಸಿಎಂ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಅವರೊಂದಿಗೆ ಮಂಜಿಂದರ್ ಸಿಂಗ್ ಸಿರ್ಸಾ, ಕಪಿಲ್ ಮಿಶ್ರಾ, ಆಶೀಶ್ ಸೂದ್, ಪಂಕಜ್ ಕುಮಾರ್ ಸಿಂಗ್ ಹಾಗೂ ರವೀಂದರ್ ಇಂದ್ರಾಜ್ ಸಿಂಗ್ ಮಂತ್ರಿಗಳಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ದಿಲ್ಲಿಯ ರಾಮ್ಲೀಲಾ ಮೈದಾನದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಪಿಎಂ ನರೇಂದ್ರ ಮೋದಿ ಸೇರಿದಂತೆ ಎನ್ಡಿಎ ಮೈತ್ರಿಕೂಟದ ವಿವಿಧ ರಾಜ್ಯಗಳ ಸಿಎಂಗಳು ಹಾಗೂ ಹಲವು ಗಣ್ಯರು ಪಾಲ್ಗೊಂಡಿದ್ರು. ಇನ್ನು ವಿಜೇಂದರ್ ಗುಪ್ತಾ ದಿಲ್ಲಿ ವಿಧಾನಸಭೆಯ ಸ್ಪೀಕರ್ ಹಾಗೂ ಮೋಹನ್ ಸಿಂಗ್ ಬಿಶ್ತ್ ಡೆಪ್ಯೂಟಿ ಸ್ಪೀಕರ್ ಆಗೂ ಕೂಡ ಆಯ್ಕೆ ಮಾಡಿಯಾಗಿದೆ. ಏನೋ ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟ ಬೆನ್ನಲ್ಲೇ ಅವರ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಮೂಡಾ ಆಸ್ತಿ ಅಕ್ರಮ ಡಿನೋಟಿಫಿಕೇಶನ್ ಸಂಬಂಧ ಸಿದ್ದರಾಮಯ್ಯ ಸೇರಿದಂತೆ ಇತರರ ವಿರುದ್ಧ ತನಿಖೆಗೆ ಅನುಮತಿಯನ್ನು ಕೊಡಬೇಕು ಅಂತ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ಗೆ ಪತ್ರ ಬರೆದಿದ್ದಾರೆ. ವಿಜಯನಗರದ 2ನೇ ಹಂತದ ಬಡಾವಣೆ ನಿರ್ಮಾಣಕ್ಕೆ ಮೂಡಾ ಪ್ರಾಧಿಕಾರ ಮೈಸೂರಿನ ಹೆನಕಲ್ ಗ್ರಾಮದ ಸರ್ವೆ ನಂಬರ್ 74A ಭೂಮಿಯನ್ನು ವಶಪಡಿಸಿಕೊಂಡಿತ್ತು. ಆ ಭೂಮಿಯನ್ನು ಡಿನೋಟಿಫಿಕೇಶನ್ ಮಾಡುವಲ್ಲಿ ಸಿಎಂ ಕಾನೂನು ಉಲ್ಲಂಘಿಸಿದ್ದಾರೆ. ಅಲ್ಲದೆ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಭ್ರಷ್ಟಾಚಾರ ಎಸಗಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಕೇಂದ್ರ ಸರ್ಕಾರ ಬ್ಲಾಕ್ ಪೆಪ್ಪರ್, ಕರಿಮೆಣಸು ಅಥವಾ ಕಾಳುಮೆಣಸು ಇದರ ಬೆಳೆಗಾರರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ. ಇದರ ಮೇಲೆ ವಿಧಿಸಿದ ಜಿಎಸ್ಟಿಯನ್ನ ಸಂಪೂರ್ಣ ತೆಗೆದುಹಾಕಿದೆ. ಕೊಡಗಿನ ಬ್ಲಾಕ್ ಪೆಪ್ಪರ್ ಬೆಳೆಗಾರರೊಬ್ಬರಿಗೆ 1 ಕೋಟಿ ರೂಪಾಯಿ ಜಿಎಸ್ಟಿ ಕಟ್ಟುವಂತೆ ನೋಟಿಸ್ ಬಂದಿತ್ತು. ಇದಕ್ಕೆ ವಿವಿಧ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿ ಮೈಸೂರು ಕೊಡಗು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಬಳಿ ಮನವಿಯನ್ನ ಸಲ್ಲಿಸಿದರು. ಹೀಗಾಗಿ ಎಂಪಿ ಈ ವಿಚಾರವನ್ನ ಕೇಂದ್ರ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಗಮನಕ್ಕೆ ತಂದ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಇನ್ನು ಉದಯಗಿರಿ ಗಲಭೆ ವೇಳೆ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರಾಡುವಂತೆ ಪ್ರಚೋದನಕಾರಿ ಭಾಷಣ ಮಾಡಿದ್ದ ಆರೋಪ ಹೊತ್ತಿರೋ ಮೌಲ್ವಿ ಮುಫ್ತಿ ಮುಸ್ತಾಕ್ ಮಕ್ಬೂಲಿ ಅನ್ನೋ ವ್ಯಕ್ತಿಯನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಇನ್ನು ಭಕ್ತರಿಂದ ಸಂಗ್ರಹವಾಗಿ ಮುಜರಾಯಿ ಖಾತೆಯಲ್ಲಿಟ್ಟಿದ್ದ 60 ಲಕ್ಷ ರೂಪಾಯಿ ಹಣವನ್ನ ಸರ್ಕಾರಿ ಅಧಿಕಾರಿಯೊಬ್ಬ ತನ್ನ ಹೆಂಡತಿ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡಿರೋ ಘಟನೆ ಬಂದಿದೆ. ಈ ಅಧಿಕಾರಿಯನ್ನ ಹೇಮಂತ್ ಕುಮಾರ್ ಅಂತ ಗುರುತಿಸಲಾಗಿದೆ. ಈತ ಮೊದಲು ದೊಡ್ಡಬಳ್ಳಾಪುರ ತಾಲೂಕಿನ ಸಾಸಲು ಹೋಬಳಿಯ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿದ್ದಂತ ಮನುಷ್ಯ. ಆದರೆ ಇದಕ್ಕೂ ಮುನ್ನ ಮುಜರಾಯಿ ಇಲಾಖೆಯಲ್ಲಿ ಕೇಸ್ ವರ್ಕರ್ ಆಗಿ ಕೆಲಸ ಮಾಡ್ತಾ ಇದ್ದ. ಈ ವೇಳೆ ಈ ಕೃತ್ಯವನ್ನ ಎಸಗಿರೋದು ಅಂತ ಗೊತ್ತಾಗಿದೆ. ಹಣಕಾಸಿನ ಸಂಬಂಧ ಆಡಿಟ್ ನಡೆಸುವಾಗ ಈ ವಿಚಾರ ಬಹಿರಂಗ ಆಗಿದೆ. ಸದ್ಯ ದೊಡ್ಡಬಳ್ಳಾಪುರ ಪೊಲೀಸರು ಇದನ್ನ ಅರೆಸ್ಟ್ ಮಾಡಿ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿದ್ದಾರೆ. ಹೋಗ್ಬನ್ನಿ ಸ್ವಲ್ಪ ಅಂತ.
ಅಕ್ಕಿ ಚೆಲ್ಲಿದ್ದಾರೆ ಅಂತ ಮದ್ರಸಾ ಕಚೇರಿಗೆ ಕರೆದು ವಿದ್ಯಾರ್ಥಿನಿಯರ ಮೇಲೆ ಹಲ್ಲೆ ಮಾಡಿರುವ ಘಟನೆ ಬೆಂಗಳೂರಿನ ಹೆಗಡೆ ನಗರದಲ್ಲಿ ಆಗಿದೆ. ಈ ಕೃತ್ಯ ಎಸಗಿದ ಆರೋಪಿಯನ್ನ 19 ವರ್ಷದ ಹಸನ್ ಅಲಿ ಅಂತ ಗುರುತಿಸಲಾಗಿದೆ. ಚಿಕ್ಕ ವಯಸ್ಸಿನ ವಿದ್ಯಾರ್ಥಿನಿಯರನ್ನ ಕಾಲಿಂದ ಒದ್ದಿರೋ ವಿಡಿಯೋ ಸಿಸಿಟಿವಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ. ಕೊತ್ತನೂರು ಪೊಲೀಸರು ಈತನನ್ನು ಅರೆಸ್ಟ್ ಮಾಡಿ ಹಲವು ಸೆಕ್ಷನ್ಗಳಡಿಯಲ್ಲಿ ಕೇಸ್ ಹಾಕಿದ್ದಾರೆ. ಟೆಕ್ ದೈತ್ಯ ಗೂಗಲ್ ಭಾರತದಲ್ಲಿ ತನ್ನ 4ನೇ ಕಚೇರಿಯನ್ನ ಬೆಂಗಳೂರಲ್ಲಿ ಓಪನ್ ಮಾಡಿದೆ. ಇದು ಭಾರತದಲ್ಲೇ ಗೂಗಲ್ನ ಅತಿದೊಡ್ಡ ಕಚೇರಿ. ಅನಂತ ಹೆಸರಿನ ಈ ಕಚೇರಿ 16 ಲಕ್ಷ ಸ್ಕ್ವೇರ್ ಫೀಟ್ ವಿಸ್ತೀರ್ಣ ಹೊಂದಿದೆ. 16 ಲಕ್ಷ ಸ್ಕ್ವೇರ್ ಫೀಟ್, 5,000ಕ್ಕೂ ಅಧಿಕ ಉದ್ಯೋಗಿಗಳು ಇಲ್ಲಿ ಕೆಲಸ ಮಾಡೋಕ್ಕಾಗತ್ತೆ. ಸದ್ಯ ಭಾರತದಲ್ಲಿ ಮುಂಬೈ, ಗುರ್ಗಾಂವ್, ಹೈದರಾಬಾದ್ನಲ್ಲಿ ಈಗ ಆಲ್ರೆಡಿ ಗೂಗಲ್ ಆಫೀಸಸ್ ಅನ್ನ ಹೊಂದಿದೆ. ಈಗ ಬೆಂಗಳೂರಿನ ಸರದಿ. ಇತ್ತೀಚೆಗಷ್ಟೇ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಚೀನಾ ಭಾರತದ ಭೂಭಾಗಗಳನ್ನ ಆಕ್ರಮಿಸಿಕೊಂಡಿದೆ ಅಂತ ಹೇಳಿದ್ರು. ಇದಕ್ಕೀಗ ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಹುಲ್ ಕೊಟ್ಟಿರೋ ಹೇಳಿಕೆಗೆ ಈಗ ಆಲ್ರೆಡಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಾಜಕೀಯವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಸೇನೆ ಯಾವತ್ತೂ ಪಾಲಿಟಿಕ್ಸ್ ನಲ್ಲಿ ಇನ್ವಾಲ್ವ್ ಆಗಬಾರದು ಅಂತ ನಾನು ಕಲ್ತಿದ್ದೀನಿ, ಅದನ್ನ ಪಾಲಿಸ್ತೀನಿ. ಇಂಥ ಹೇಳಿಕೆಗೆಲ್ಲ ನಾವು ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಮಹತ್ವದ ಬೆಳವಣಿಗೆಯಲ್ಲಿ ಜಾರ್ಖಂಡ್ ಸರ್ಕಾರ ತಂಬಾಕು ಮತ್ತು ನಿಕೋಟಿನ್ ಇರೋ ಗುಟ್ಕಾ ಮತ್ತು ಪಾನ್ ಮಸಾಲಾ ಉತ್ಪಾದನೆ, ಮಾರಾಟ ಮತ್ತು ಸಂಗ್ರಹಕ್ಕೆ ಬ್ಯಾನ್ ಹೇರಿದೆ. ಜಾರ್ಖಂಡ್ ಆರೋಗ್ಯ ಸಚಿವ ಇರ್ಫಾನ್ ಅನ್ಸಾರಿ ಈ ದೊಡ್ಡ ನಿರ್ಧಾರವನ್ನ ಘೋಷಿಸಿದ್ದಾರೆ. 1 ವರ್ಷದ ಮಟ್ಟಿಗೆ ಈ ಬ್ಯಾನ್ ಅನ್ನ ಹೇರಲಾಗಿದೆ. ಈ ರೀತಿ ನಶಾ ವಸ್ತುಗಳ ಮೇಲೆ ಬ್ಯಾನ್ ಹೇರೋದು ಒಳ್ಳೇದೇ, ಆದರೆ ಅಪಾಯ ಏನು ಅಂತ ಹೇಳಿದ್ರೆ ಒಂದ್ಸಲಿ ಚಟ ಹತ್ತದ ಮೇಲೆ ಅದನ್ನ ಈಸಿಯಾಗಿ ಬಿಡೋದಿಲ್ಲ. ಇಲ್ಲಿಗಲ್ ಆಗಿ ಕ್ವಾಲಿಟಿ ಇಲ್ಲದೆ ಇರೋದೆಲ್ಲ ಮತ್ತೆ ತಗೊಂಡು ಆರೋಗ್ಯವನ್ನು ಹಾಳು ಮಾಡಿಕೊಂಡು ಪ್ರಾಣಹಾನಿ ಎಲ್ಲ ಶುರು ಆಗುತ್ತೆ. ಆ ರಿಸ್ಕ್ ಇದ್ದೇ ಇದೆ. ಹಾಗಾಗಿ ಬ್ಯಾನ್ ಮಾಡೋದ್ರ ಬದಲಿಗೆ ಅರಿವು ಮೂಡಿಸೋದೇ ಉತ್ತಮ ಅನ್ನೋ ಒಂದು ವಿಚಾರ ಕೂಡ ಇದೆ. ಬ್ಯಾನ್ ಮಾಡೋದು ಮಾಡಿಬಿಡ್ತಾರೆ, ಆಮೇಲೆ ಕಳ್ಳ ಮಾರ್ಗದಲ್ಲಿ ಯಾರ್ಯಾರು ಬ್ಲ್ಯಾಕ್ ಮಾರ್ಕೆಟ್ ಕ್ರಿಯೇಟ್ ಮಾಡಿಕೊಂಡು ದುಡ್ಡು ಮಾಡೋಕೆ ಶುರು ಮಾಡ್ತಾರೆ. ಸರ್ಕಾರಕ್ಕೆ ಆದಾಯನೂ ಇಲ್ಲ, ಜನರ ಜೀವನೂ ಹಾಳು, ಆರೋಗ್ಯನೂ ಹಾಳು, ಜೀವ ಹೋದ್ರೂ ಹೋಯ್ತು. ಸೇಮ್ ಟೈಮ್ ಯಾವುದೇ ರೆಗ್ಯುಲೇಷನ್ ಇಲ್ಲದೆ, ಯಾವುದೇ ಮ್ಯಾನುಫ್ಯಾಕ್ಚರಿಂಗ್ ರೂಲ್ಸ್ ಅನ್ನ ಫಾಲೋ ಮಾಡದೆ ಹೆಂಗ್ ಬೇಕು ಹಂಗೆ ಎಲ್ಲಿ ಬೇಕಲ್ಲಿ ಉತ್ಪಾದನೆ ಮಾಡಿ ಮಾರೋಕೆ ಶುರು ಮಾಡ್ತಾರೆ ಕಳ್ಳದಾರಿಯಲ್ಲಿ. ಅದು ಇನ್ನೂ ಅಪಾಯಕಾರಿ ಆಗ್ಬಿಡುತ್ತೆ. ಹಾಗಾಗಿನೇ ಬ್ಯಾನ್ಗಿಂತ ಅವೇರ್ನೆಸ್ ನಿಂದನೇ ಬೆಟರ್ ರಿಸಲ್ಟ್ ಸಿಗುತ್ತೆ ಅನ್ನೋದನ್ನ ತುಂಬಾ ಜನ ಅದನ್ನ ಬಲವಾಗಿ ಸಮರ್ಥಿಸಿಕೊಳ್ತಾರೆ. ಇದು ಬಹಳ ಡಿಬೇಟಬಲ್ ಟಾಪಿಕ್. ಇದು ಸದ್ಯ ಕೇಂದ್ರದ ಮುಖ್ಯ ಆರ್ಥಿಕ ಸಲಹೆಗಾರರಾಗಿರೋ ವಿ ಅನಂತ ನಾಗೇಶ್ವರನ್ ಅವರ ಅಧಿಕಾರಾವಧಿಯನ್ನ ಮುಂದಿನ 2 ವರ್ಷಗಳವರೆಗೆ ವಿಸ್ತರಣೆ ಮಾಡಲಾಗಿದೆ. ಕೇಂದ್ರ ಸರ್ಕಾರ ಈ ಆದೇಶ ಹೊರಡಿಸಿದೆ. ಕರ್ನಾಟಕ ಅರಣ್ಯ ಪಡೆಯ ಮೊದಲ ಮಹಿಳಾ ಮುಖ್ಯಸ್ಥರನ್ನಾಗಿ ಹಿರಿಯ ಐಎಫ್ಎಸ್ ಆಫೀಸರ್ ಮೀನಾಕ್ಷಿ ನೇಗಿ ಅವರನ್ನ ರಾಜ್ಯ ಸರ್ಕಾರ ನೇಮಿಸಿದೆ. ಉತ್ತರಾಖಂಡ್ ಮೂಲದವರು. 1989ರ ಬ್ಯಾಚ್ನ ಕರ್ನಾಟಕ ಕಾರ್ಡರ್ ಐಎಫ್ಎಸ್ ಆಫೀಸರ್ ಇವರು. ವೇಟ್ ಲಿಫ್ಟಿಂಗ್ ಪ್ರಾಕ್ಟೀಸ್ ಮಾಡೋ ವೇಳೆ 270 ಕೆಜಿ ತೂಕದ ರಾಡ್ ಕುತ್ತಿಗೆ ಮೇಲೆ ಬಿದ್ದು ಬಾಲಕಿಯ ಪ್ರಾಣ ಹೋಗಿರುವ ಘಟನೆ ರಾಜಸ್ಥಾನದ ಬಿಕಾನೇರ್ನಲ್ಲಿ ಆಗಿದೆ. ಬಾಲಕಿ 17 ವರ್ಷದ ಯಸ್ತಿಕಾ ಆಚಾರ್ಯ. ಈ ಬಾಲಕಿ ಜೂನಿಯರ್ ನ್ಯಾಷನಲ್ ಗೇಮ್ಸ್ ವೇಟ್ ಲಿಫ್ಟಿಂಗ್ನಲ್ಲಿ ಚಿನ್ನದ ಪದಕವನ್ನು ಕೂಡ ಗೆದ್ದಿದ್ರು. ಅನಾಹುತ ಆಗಿ ಹೋಗಿದೆ. ಈಗ ಭಾರತ ಮತ್ತು ಬಾಂಗ್ಲಾ ಮಧ್ಯೆ ಚಾಂಪಿಯನ್ಸ್ ಟ್ರೋಫಿಯ 2ನೇ ಪಂದ್ಯ ದುಬೈನಲ್ಲಿ ನಡೀತಾ ಇದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ನಡೆಸಿರೋ ಬಾಂಗ್ಲಾ 228 ರನ್ಗಳಿಗೆ ಆಲ್ಔಟ್ ಆಗಿದೆ. ಬಾಂಗ್ಲಾ ಪರ ತೌಹಿದ್ ಹೃದಯ್ ಸೆಂಚುರಿ ಗಳಿಸಿದರು. ಭಾರತದ ಪರವಾಗಿ ಮಹಮ್ಮದ್ ಶಮಿ 5 ಹಾಗೂ ಹರ್ಷಿತ್ ರಾಣಾ 3 ವಿಕೆಟ್ ಪಡೆದರು. ಗುರಿ ಬೆನ್ನತ್ತಿರೋ ಟೀಂ ಇಂಡಿಯಾದ ಸ್ಕೋರ್ ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ವೇಳೆಗೆ ಈ ರೀತಿಯಾಗಿತ್ತು. ಏನೋ ಭಾರತದ ಷೇರುಪೇಟೆಯ ನೀರಸ ಪ್ರದರ್ಶನ ಮುಂದುವರೆದಿದೆ. ಮಾರ್ಕೆಟ್ ಕೆಂಪು ಪಟ್ಟಿಯಲ್ಲಿ ಕಾಣಿಸಿಕೊಂಡಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 203 ಪಾಯಿಂಟ್ ಬಿದ್ದು 75,735ಕ್ಕೆ ತಲುಪಿದೆ. ನಿಫ್ಟಿ 19 ಪಾಯಿಂಟ್ಸ್ ಬಿದ್ದು 22,913ಕ್ಕೆ ರೀಚ್ ಆಗಿದೆ. ಫಿನಾನ್ಷಿಯಲ್ ಮತ್ತು ಐಟಿ ಸ್ಟಾಕ್ಗಳು ಭಾರಿ ಸೆಲ್ಲಿಂಗ್ ಅನ್ನ ಕಂಡವು. ಮೆಟಲ್ ಮತ್ತು ರಿಯಲ್ ಎಸ್ಟೇಟ್ ಸ್ಟಾಕ್ಗಳು ಪ್ರಾಫಿಟ್ನಲ್ಲಿದ್ವು. ಅಮೆರಿಕ ಅಧ್ಯಕ್ಷರ ಟ್ರಂಪ್ರ ಟ್ಯಾರಿಫ್ ಅನಿಶ್ಚಿತತೆ ಅನ್ಸರ್ಟಿನಿಟಿ ಇನ್ನೂ ಕೂಡ ಮುಂದುವರೆದೇ ಇದೆ. ವಿದೇಶಿ ಬಂಡವಾಳದ ಹೊರಹರಿವು ಕಂಟಿನ್ಯೂ ಆಗಿದೆ. ಎಚ್ಡಿಎಫ್ಸಿ ಬ್ಯಾಂಕ್, ಮಾರುತಿ ಸುಜುಕಿ ಇಂಡಿಯಾ, ಟೆಕ್ ಮಹೀಂದ್ರ ಮತ್ತು ಎಚ್ಸಿಎಲ್ ಟೆಕ್ನಾಲಜೀಸ್ ಷೇರುಗಳು ಲಾಸ್ ಮಾಡಿಕೊಂಡಿವೆ. ಶ್ರೀರಾಮ್ ಫಿನಾನ್ಸ್, ಎನ್ಟಿಪಿಸಿ, ಮಹೀಂದ್ರ ಅಂಡ್ ಮಹೀಂದ್ರ, ಭಾರತ್ ಎಲೆಕ್ಟ್ರಾನಿಕ್ಸ್ ಮತ್ತು ಅದಾನಿ ಪೋರ್ಟ್ಸ್ ಅಂಡ್ ಸ್ಪೆಷಲ್ ಎಕನಾಮಿಕ್ ಝೋನ್ ಷೇರುಗಳು ಬೆಟರ್ ಪರ್ಫಾರ್ಮೆನ್ಸ್ ತೋರಿಸಿವೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 33 ಪೈಸೆ ಏರಿಕೆಯಾಗಿ $86.65 ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $213 ಕಮ್ಮಿಯಾಗಿ $86,520 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $197 ಕಮ್ಮಿಯಾಗಿ $79,520 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ $223 ಹೆಚ್ಚಾಗಿ $97,789 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ. ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೆಯಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.